ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು. ನಾನು ಬಂದಿದ್ದೇನೆ ಉಡುಪಿ ಕೃಷ್ಣ ಮಠದ ಹತ್ತಿರ ಇರುವಂತಹ ಮಾರ್ಕೆಟ್ಗೆ. ಇಲ್ಲಿ ನಿಮಗೆ ವಿಶೇಷ ಐಟಮ್ಗಳು ಸಿಗ್ತದೆ. ಅಂದರೆ ಮೋಡೆ ಇರ್ಬೋದು, ಗುಂಡ ಇರ್ಬೋದು, ಅಥವಾ ಆಮಟೆಕಾಯಿ ಇರ್ಬೋದು, ಹಳ್ಳಿಯಲ್ಲಿ ಸಿಗುವಂಥ ಐಟಮ್ಸ್ಗಳು, ಕೆಸುವಿನ ಎಲೆ, ತೊಜಂಕ್ ಮತ್ತು ತಿಮರೆ, ಬಂಬೆ ಎಲ್ಲವೂ ನಮಗೆ ಇಲ್ಲಿ ಸಿಗ್ತದೆ. ನನಗೆ ಅರಶಿನ ಎಲೆ ಬೇಕಿತ್ತು, ಸೊ ನಾನು ಅದನ್ನು ತಗೊಂಡು ಮನೆಗೆ ಬಂದ್ವಿ. ನಾನಿಲ್ಲಿ ಮೊದಲೇ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಫಸ್ಟು ಹೂರಣಕ್ಕೆ ರೆಡಿ ಮಾಡ್ತೇನೆ. ಬೆಲ್ಲವನ್ನು ಕಾಯಿಸ್ಲಿಕ್ಕೆ ಇಡ್ತಿದ್ದೀನಿ. ಅದು ಬೆಲ್ಲ ಕಾದ ನಂತರ ಅದಕ್ಕೆ ತೆಂಗಿನಕಾಯಿಯನ್ನು ಹಾಕ್ತೇನೆ. ತೆಂಗಿನಕಾಯಿಯನ್ನು ಹಾಕಿ ಬೆಲ್ಲದ ಜೊತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಏಲಕ್ಕಿಯನ್ನು ಸ್ವಲ್ಪ ಫ್ಲೇವರ್ಗೋಸ್ಕರ ಹಾಕ್ತಿದ್ದೇನೆ. ನಂತರ ಇಡ್ಲಿ ಪಾತ್ರೆನ ಇಟ್ಟು ಅದರ ನೀರನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಎಲೆಗೆ ಹಿಟ್ಟನ್ನು ಹಾಕಿ ಹೂರಣವನ್ನು ಹಾಕಿ ಒಂದೊಂದಾಗಿ ಎಲ್ಲವನ್ನು ಬೇಯಿಸಲಿಕ್ಕೆ ಇಡ್ತಿದ್ದೇನೆ. ನೋಡಿ, ಇಲ್ಲಿ ಎಲ್ಲ ಬೇಯಲಿಕ್ಕೆ ರೆಡಿಯಾಗಿದೆ. ಇದೊಂದು ಮಿನಿಮಮ್ 20 ನಿಮಿಷಗಳ ಕಾಲ ಒಳ್ಳೆ ಬೆಂದಿದೆ. ನೋಡಿ, ಇಲ್ಲಿ ಅರಶಿನ ಎಲೆದ ಗಟ್ಟಿ ಅಂದರೆ ಮಂಜಲ್ದಿರದ ಗಟ್ಟಿ ರೆಡಿಯಾಗಿದೆ. ನೋಡಿ, ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಇದು ಬೇಯುವಾಗಂತೂ ಮನೆ ತುಂಬ ಅರಶಿನ ಎಲೆದ್ದೇ ಸ್ಮೆಲ್ಲು ಒಳ್ಳೆ ಬರ್ತಿತ್ತು. ಸೊ ಎಲ್ಲರಿಗೂ ಧನ್ಯವಾದಗಳು. ನೀವು ಕೂಡ ಮಾಡಿ.